ದೇವ್ರಿ, ನನ್ನ ಅಣ್ಣದ್ರ ಮೇಲಿರೋ ನಂಬಿಕೆಯಿಂದ ಸಾಕ್ಷಿನ ನಮ್ಮನೆ ಸೊಸೆಯಾಗಿ ಮಾಡ್ಕೋತೀನಿ ಅಂತ ಮಾತು ಕೊಟ್ಟು ಬಂದಿದ್ದೀನಿ. ಆದಷ್ಟು ಬೇಗ ನನ್ 3 ಜನ ಅಣ್ಣದ್ರಲ್ಲಿ ಯಾರಾದ್ರೂ ಒಬ್ರಾದ್ರೂ ಸರಿ ಸಾಕ್ಷಿನ ಮದ್ವೆ ಆಗೋದಕ್ಕೆ ಒಪ್ಪಿಗೆ ಕೊಡ್ಬೇಕು. ಆ ರೀತಿ ನೀನೇ ಮಾಡ್ಬೇಕಪ್ಪ. ಸಂಧ್ಯಾ, ಅಣ್ಣ, ಆ ದೇವರಲ್ಲಿ ಏನಮ್ಮ ಬೇಡ್ಕತಾ ಇದೀಯಾ? ಅಣ್ಣ, ನಿಮ್ ಹತ್ರ ಒಂದ್ ವಿಚಾರ ಮಾತಾಡ್ಬೇಕು. ಅದನ್ನ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಿಮ್ ಅಭಿಪ್ರಾಯ ಬೇರೆ ಕೇಳ್ಬೇಕು. ಏ ಸಂಧ್ಯಾ, ಅದ್ ನಮ್ಮ ಹತ್ರ ಹೇಳ್ಕೊಳಕ್ಕೆ ಪೀಠಿಕೆ ಯಾಕಮ್ಮ? ಅದೇನ್ ಹೇಳಮ್ಮ. ಅಣ್ಣ, ನಾನ್ ಈ ಮನೇಲಿ ಹುಟ್ಟಿದ ಮೇಲೆ ಬೇರೆ ಸಮಾರಂಭ ಯಾವ್ದು ನಡ್ದೇ ಇಲ್ಲ ಅಣ್ಣ. ಅದೇ ಮನೆ ತುಂಬಾ ಮಾವಿನ ತೋರಣ ಕಟ್ಟಿ, ಬಾಳೆ ದಿಂಡ್ ಕಟ್ಟಿ, ನಾವೆಲ್ಲ ಸಂಭ್ರಮ ಸಡಗರದಿಂದ ಓಡಾಡೋ ಹಬ್ಬ ಯಾವ್ದು ಬರ್ಲೇ ಇಲ್ಲ ಅಲ್ವಾ? ಸಂಧ್ಯಾ, ಯಾಕಮ್ಮ ಹಂಗಂತೀಯ? ಮೊನ್ನೆ ತಾನೇ ನಿನ್ನ ಹುಟ್ಟು ಹಬ್ಬನ ಭಾರಿ ಸಂಭ್ರಮ ಸಡಗರದಿಂದ ಆಚರಿಸೋದಲ್ಲಮ್ಮ. ಅಯ್ಯೋ, ಅದಾಗಲ್ಲ ಅಣ್ಣ. ಈ ಶಾಸ್ತ್ರ, ವಾದ್ಯ, ಶಾಸ್ತ್ರಿಗಳು, ಬಂಧು ಮಿತ್ರರ ಓಡಾಟ, ಈ ತರ ಅಣ್ಣ ನಾನು ಹೇಳಿದ್ದು. ನಮ್ ದಣಿಗಳು ಯಾರಾದ್ರೂ ಒಬ್ರು ಮದುವೆ ಆಗ್ಬಿಟ್ರೆ ನಾನ್ ಅಡ್ಗೆ ಮನೆ ಕಡೆ ತಲೆ ಹಾಕು ಮಲ್ಗೋದಿಲ್ಲ ಅಂತೀನಿ. ನೋಡಿದ್ರಾ, ನೀವೆಲ್ರೂ ಟ್ಯೂಬ್ ಲೈಟ್. ನನ್ನ ಮಾತನ್ನ ಇವನೇ ಬೇಗ ಅರ್ಥ ಮಾಡ್ಕೊಂಡು ಈಗ ಹೇಳಿ, ನಿಮ್ 3 ಜನರಲ್ಲಿ ಯಾರೊಬ್ರು ಮದ್ವೆ ಆಗಿ ನನ್ಗೆ ತಾಯಿ ಕೊರತೆನ ನೀಗ್ಸೋ ಅದಕ್ಕೆನ ಈ ಮನೆಗೆ ತರ್ತೀರಾ ಅಂತ. ನಮ್ಮ ಮದುವೆನ ಅಪ್ಪಿ ತಪ್ಪಿ ಕೂಡ ನಮ್ಮ ಮದುವೆ ವಿಷಯನ ಮಾತಾಡಬೇಡಮ್ಮ. ಯಾಕಣ್ಣ, ನೀವ್ ಯಾರು ಮದ್ವೆನೇ ಮಾಡ್ಕೊಳ್ಳೋದಿಲ್ವಾ? ಆಗ್ತೀವಮ್ಮ, ಆಗ್ತೀವಿ. ನಾವೇನ್ ಬ್ರಹ್ಮಚಾರಿಗಳೇ. ಆದ್ರೆ ಈಗಲ್ಲ, ನಿನ್ನ ಮದ್ವೆ ಆದ್ಮೇಲೆ ನಮ್ಮ ಮದುವೆ. ಅಂದ್ರೇನು ನಿಮ್ ಮದ್ವೆಗೆಲ್ಲ? ಹೌದಮ್ಮ, ನೀನು ಮದುವೆಯಾಗಿ ನಿನ್ನ ಗಂಡನ ಮನೆ ಸೇರಿದ ಮೇಲೇನೆ ನಮ್ಮ ಮದುವೆ ವಿಚಾರ. ಅಲ್ಲಿ ತನಕ ಅಪ್ಪಿ ತಪ್ಪಿ ಕೂಡ ನಮ್ಮ ಮದುವೆ ವಿಷಯ ಮಾತಾಡಬೇಡಮ್ಮ. ಅಂದ್ರೆ ನಿಮ್ ಮದ್ವೆಗೆಲ್ಲ ನಾನೇ ಅಡ್ಡಿಯಾಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಆಗಲ್ಲಮ್ಮ. ನಮ್ಮ ತಂಗಿ ಈ ಹೆಂಡತಿ, ಈ ಅತ್ತಿಗೆ ಎನ್ನುವ ಹೆಣ್ಣಿನ ಕೈಗಳಿಗೆ ಬಾರಬಾರ್ದಮ್ಮ. ನಮಗೆ ಯಾವಾಗಲೂ ನಿನ್ನ ಸುಖ ಸಂತೋಷನೇ ಮುಖ್ಯ ಹೊರತು ನಮ್ಮ ಮದುವೆ ವಿಚಾರ ಅಲ್ಲಮ್ಮ. ಅಣ್ಣ, ನಿಮ್ಮಂತ ಅಣ್ಣಂದ್ರ ನನ್ನ ಜೊತೆಲಿ ಇರ್ಬೇಕಾದ್ರೆ ನನ್ ಸುಖ ಸಂತೋಷಕ್ಕೆ ಏನಣ್ಣ ಕೊರತೆ ಆಗುತ್ತೆ? ಯಾವಾಗಲೂ ನನ್ನ ಜೊತೆ ಇದ್ರೆ ನಾನು 24 ಗಂಟೆ ಸಂತೋಷವಾಗೇ ಇರ್ತೀನಿ. ಅಣ್ಣ ಮೊದ್ಲೇಗಾದಿ ಅದಕ್ಕೆ ನಮ್ಮೋಳಾದ್ರು, ಅಣ್ಣ ನಮ್ಮೋಳಾದ್ರು ಅದಕ್ಕೆ ನಮ್ಮೋಳ ಅಂತ. ಅದರಿಂದ ಈ ಮದ್ವೆ ವಿಚಾರ ಬೇಡಮ್ಮ. ನೋಡಿ, ನನ್ಗದೆಲ್ಲ ಗೊತ್ತಿಲ್ಲ. ಇನ್ನೊಂದ್ ವಾರದೊಳಗೆ ಯಾರಾದ್ರೂ ಒಬ್ರು ಮದ್ವೆಗೆ ಒಪ್ಪಿಗೆ ಕೊಡ್ಲೇಬೇಕು. ನೀವ್ ಮದ್ವೆಗೆ ಒಪ್ಪಿಗೆ ಕೊಡೋ ತನಕ ನನ್ನ ಊಟ ನಿದ್ರೆ ಎಲ್ಲಾನು ಬಂದ್ ಅಷ್ಟೇ. ಎಂತ ಕೆಟ್ಟ ಆಟ ನಮ್ಮಲ್ಲಿಂದು. ಹೆಂಡತಿಯರ ಮೇಲಿನ ಕುರುಡು ವ್ಯಾಮೋಹ ನಿಮ್ಮ ಅಣ್ಣಂದಿರನ್ನ ಬದಲಾಯಿಸ್ಬಿಡೋದು ಕಣಮ್ಮ. ಗೊತ್ತಿಲ್ಲ ಅಣ್ಣ, ನನ್ಗವೇನ್ ಮಾಡ್ತೀವಿ ಗೊತ್ತಿಲ್ಲ. ಒಟ್ಟಲ್ಲಿ ಮದ್ವೆಗೆ ನೀವ್ ಯಾರಾದ್ರೂ ಒಪ್ಪಿಗೆ ಕೊಡ್ಲೇಬೇಕು ಅಷ್ಟೇ. ರವಿ, ಶಶಿ, ಇವಳ ಆಟ ನಿಮಗೆ ಗೊತ್ತೇ ಇದೆಯಲ್ಲ, ಈಗೇಂದ್ರ ಮಾಡೋದು? ಮಾಡೋದೇನಣ್ಣ, ಯಾರಾದ್ರೂ ಒಬ್ರು ಒಪ್ಕೊಂಡ್ರಾಯ್ತು. ಕರೆಕ್ಟ್ ಶಶಿ, ನೀನ್ ಹೇಳೋ ಮಾತು ಸತ್ಯ. ಸಂಧ್ಯಾ ಯಾರನ್ನ ಮದುವೆ ಹಾಕು ಅಂತ ಹೇಳ್ತಾಳೋ ಅವ್ರ ಮದ್ವೆ ಆಗ್ಬೇಕಷ್ಟೇ ಅಪ್ಪ. ಹಂಗಂದ್ರೆ ಈ ಮಾತಿಗೆ ನಿಮ್ಮಿಬ್ರು ಒಪ್ಪಿಗೆ ಇದೆ ಅಂತ ಆಯ್ತಪ್ಪ. ಹಾಗಾದ್ರೆ ನಾನ್ ಯಾರನ್ನೇ ತೋರಿಸಿದ್ರು ಮದ್ವೆ ಆಗೋದಕ್ಕೆ ನೀವ್ 3 ಜನಕ್ಕೂ ಒಪ್ಪಿಗೆ ಇದೆ ತಾನೇ? ಅಣ್ಣ, ಅಲ್ಲಿ ಹೋಗ್ಬೇಡ, ಬಾಯ್ಲಿ. ಒಪ್ಪಿಗೆ ಇದೆ ತಾನೇ? ನೋಡಮ್ಮ, ನಿನ್ನ ಆಸೆ ನಾನು ಡಾಕ್ಟರ್ ಆಗೋದು. ನಾನು ಈ ಮದುವೆಗೆ ದೂರ. ನನಗೆ ಈ ಮದುವೆ ಬೇಡ. ಆ ಇಬ್ರು ಅಣ್ಣದಿರಿಗೆ ನಿನ್ನ ಮದುವೆ ಮಾಡ್ಬೋದು. ಸರಿ ಸರಿ, ಆ ವಿಚಾರ ಬಿಟ್ಟಾಗಿ ನಾಳೆ ನಾವೆಲ್ಲರೂ ಕೂಡಿ ಹೆಣ್ಣನ್ನ ನೋಡಕ್ ಹೋಗ್ತೀವಿ, ಸರಿನಾ? ನಾವ್ಯಾರು ಹುಡುಗಿ ನೋಡಕ್ ಬರೋದಿಲ್ಲ ಅಮ್ಮ. ಹುಡ್ಗಿ ನೋಡ್ದೆ ಹಾಗೆ ಮದ್ವೆ ಆಗ್ತೀಯ ಅಣ್ಣ? ಹೌದಮ್ಮ, ನಾವು ಯಾವುದೇ ಕಾರಣಕ್ಕೂ ಯಾವ ಹುಡುಗಿನೂ ಕಣ್ಣೆತ್ತು ಕೂಡ ನೋಡಲ್ಲ ಕಣಮ್ಮ. ನೀನು ಯಾವ ಹುಡುಗಿನ ತೋರಿಸ್ತೀಯೋ, ಯಾವ ಹುಡುಗಿನ ತೋರಿಸ್ತೀಯೋ ಆ ಹುಡುಗಿನ ನಾವು ಮದುವೆ ಐತೀವಮ್ಮ. ಅಣ್ಣ, ಹುಡುಗಿ ಏನಮ್ಮ, ಯಾವ್ದಾದ್ರು ಒಂದು ಕಲ್ ಕಂಬ ತೋರಿಸಿ ಅದೇ ಹುಡುಗಿ ತಾಲಿ ಕಟ್ಟುವಂದ್ರು ನಾವು ಕಟ್ಟಕ್ಕೆ ರೆಡಿ ಇರ್ತೀವಿ ಕಣಮ್ಮ.
ಯಾಕಮ್ಮ ಅಳ್ತಾ ಇದೀಯಾ? ಅಳ್ತಾ ಇಲ್ಲ ಅಣ್ಣ, ನಿಮ್ಮೆಲ್ಲರ ಪ್ರೀತಿ ಕಂಡು ನನ್ನ ಮನಸ್ಸಲ್ಲಿ ಭಾವನೆ ತುಂಬಿ ಕಣ್ಣಲ್ಲಿ ನೀರ್ ಬಂತು ಅಷ್ಟೇ. ಸಂಧ್ಯಾ, ನಿನ್ನ ಈ ಮಾತಿನ ವೈಖರಿಯ ನೋಡ್ತಾ ಇದ್ರೆ ಆಲ್ರೆಡಿ ಯಾವ್ದೋ ಒಂದು ಹುಡುಗಿನ ಸೆಲೆಕ್ಷನ್ ಮಾಡಿ ಅಂತ ಕಾಣ್ತಾ ಇದೆಯಲ್ಲ. ಹೌದೇನಮ್ಮ? ಹಾಗಾದ್ರೆ ಈ ಪಾಮರರನ್ನ ಮದುವೆ ಆಗುವ ಆ ಹತಭಾಗ್ಯ ಹೆಣ್ಣು ಯಾರಮ್ಮ? ಅಣ್ಣ, ಅವಳು ಬೇರೆ ಯಾರು ಅಲ್ಲ, ನನ್ನ ಪ್ರಾಣ ಸ್ನೇಹಿತೆ ಸಾಕ್ಷಿ. ಓ, ಸಾಕ್ಷಿ. ವೆರಿ ನೈಸ್ ಗರ್ಲ್. ಅಣ್ಣ, ಸಮಾಧಾನ ಮಾಡ್ಕೊ ಆಯ್ತಾ? ಅವಳು ನೀನು ಸ್ವತ್ತಲ್ಲ ಆಗ್ಲೇ ಸಾಕ್ಷಿ ಅಂತ ಕನ್ಸ್ ಕಾಣೋದಿಕ್ಕೆ. ಅವಳು ಯಾರನ್ನ ಒಪ್ಕೋತಾಳೋ ನಿಮ್ 3 ಜನರಲ್ಲಿ ಅವರೇ ಅವಳನ್ನ ಮದ್ವೆ ಆಗ್ಬೇಕು, ಸರಿನಾ? ಈ ನಮ್ ರವಿ ಅಣ್ಣನ ಅರ್ಜೆಂಟ್ ನೋಡಿದ್ರೆ ಹಾ, ಅವನಿಗೆ ಹೌದು. ಕೊಟ್ಟು ಮದುವೆ ಮಾಡ್ಬೇಕು ಅಂತ ಕಾಣ್ತದೆ. ಯಾಕೋ ಹೇಳ್ತೀಯಾ? ನೋಡೋಣ ಅಲ್ಲಿ. ಬಿಡಮ್ಮ, ಏನೋ ಹುಡುಗರು ಹುಡುಗಾಟ ಆಗ್ಲಿ. ಸರಿ ಸರಿ, ಮುಂದಿನ ಊಟ ಮಾಡ್ಕೊಂಡು ಮಾತಾಡೋಣ ಬನ್ನಿ. ಇದು ಜಟಕ ಬಂಡಿ, ಇದು ವಿಧಿಯೋ